ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ಮಿಥುನ ರಾಶಿಯಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ಈ ವರ್ಷದ ಆದಿಯಲ್ಲಿ ಅಂದ್ರೆ ಕಳೆದ 2 ವರ್ಷದಿಂದಲೂ ಕೂಡ ಗುರು ದ್ವಾದಶ ಭಾವ ಮತ್ತು ಜನ್ಮ ರಾಶಿಯಲ್ಲೇ ಕೂಡ ಗುರು ಇರ್ತಕ್ಕಂತಹ ಒಂದು ಯೋಗ, ಜೂನ್ ನಂತರ ಭಾಗ್ಯೋದಯವಾಗ್ತಕ್ಕಂತಹ ಒಂದು ಯೋಗವೂ ಕೂಡ ಲಭ್ಯವಾಗುತ್ತೆ. ಹಾಗೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳೇನಾದ್ರೂ ಕೂಡ ನಡೆಸ್ತಾ ಇದ್ದಂತಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಅದರಲ್ಲಿ ಬಿರುಕುಗಳು ಅಥವಾ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಒಂದಷ್ಟು ಯೋಗಗಳು ಕೂಡ ಇದೆ. ಹಾಗಾಗಿ ಆ ಸತಿಪತಿಯರಲ್ಲಿ ಸ್ವಲ್ಪ ಕಲಹಗಳು ಉಂಟಾಗ್ತಕ್ಕಂಥದ್ದು, ಹಾಗೆ ಸ್ವಲ್ಪ ಸಮಸ್ಯೆಗಳು ಇತ್ಯಾದಿ ಎಲ್ಲವೂ ಕೂಡ ಆಗತ್ತೆ. ಮತ್ತು ಹಾಗೆ ಕೂಡ ಪಿತೃಸ್ಥಾನದಲ್ಲಿ ರಾಹು ಇರುವುದರಿಂದಾಗಿ ಸ್ವಲ್ಪ ಮಟ್ಟಿಗೆ ತಂದೆಯ ಆರೋಗ್ಯದಲ್ಲಿ ಏನಾದ್ರೂ ಕೂಡ ಏರುಪೇರು ಇತ್ಯಾದಿ ಆಗ್ತಕ್ಕಂಥದ್ದು ಕೂಡ ಆಗಬಹುದು. ಮತ್ತು ಕರ್ಮಭಾವದಲ್ಲಿ ಶನೇಶ್ಚರ ಹೆಚ್ಚಿನ ಕರ್ಮ ಫಲಗಳಿಗೆ ಅಂದ್ರೆ ನೀವು ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು, ಆದ್ರೆ ಅದಕ್ಕೆ ಒಳ್ಳೆಯ ಶುಭ ಫಲವನ್ನ ಶನೇಶ್ವರ ನಿಮ್ಗೆ ಕೊಡ್ತಕ್ಕಂತಹ ಒಂದು ಯೋಗವೂ ಕೂಡ ಲಭ್ಯವಾಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಸಾಕಷ್ಟು ಅಂದ್ರೆ ನೀವು ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ಸಾಕಷ್ಟು ಯಶಸ್ಸು ಎಲ್ಲವೂ ಕೂಡ ಲಭ್ಯವಾಗುತ್ತೆ. ಮತ್ತು ಕೌಟುಂಬಿಕವಾಗಿ ನಾನು ತಿಳಿಸಿದೆ, ಗಂಡ ಹೆಂಡತಿಯರ ಒಂದು ಜಗಳ ಇರಬಹುದು ಇತ್ಯಾದಿಯಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಇದರಿಂದ ಬರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯನ್ನ ಆಗ್ಲಿಕ್ಕೆ ಸಾಧ್ಯವಾದಷ್ಟು ದೇವಿಯ ಪ್ರಾರ್ಥನೆ ಮತ್ತು ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಜೂನ್ ನಂತರದಲ್ಲಿ ನಾನು ಹೇಳಿದಂತೆ ಭಾಗ್ಯೋದಯವೂ ಕೂಡ ಆಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳೆಲ್ಲವೂ ಕೂಡ ವರ್ಷದಲ್ಲಿದೆ. ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸಿ ದೇವಿಯ ಪ್ರಾರ್ಥನೆಯನ್ನ ಮಾಡಿ ಎಲ್ಲವೂ ಕೂಡ ಅನುಕೂಲ ಮತ್ತು ಲಾಭದಾಯಕವಾಗಿರುತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ.